ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶಿವಾನಂದ್ ಅಂದನೂರ್. ವೆಲ್ಕಮ್ ಟು ಅಂದನೂರ್ ವೆಲ್ನೆಸ್, ನಿಮ್ಮ ವೆಲ್ನೆಸ್ ಪಾರ್ಟ್ನರ್. ನಿದ್ರಾಹೀನತೆ, ಇನ್ಸೋಮ್ನಿಯಾ ಅಂತ ಏನು ಹೇಳ್ತೀವಿ, ನಿದ್ರೆ ಬಾರದೇ ಇರೋದು. ಅತಿಯಾದ ಸ್ಟ್ರೆಸ್ ಹಾಗೂ ಮಾನಸಿಕ ಒತ್ತಡ ಇಂದ ನಿದ್ದೆನೇ ಹಾಳಾಗ್ತಿದೆ. ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾನು ಬೆಳಿಬೇಕು, ನಾನು ದುಡ್ಡು ಮಾಡಬೇಕು, ನಾನು ಹೆಸರು ಮಾಡಬೇಕು ಅನ್ನೋ ಬರದಲ್ಲಿ ನಿದ್ದೆನೇ ಮರೆತು ಬಿಟ್ಟಿದ್ದೀವಿ ಅಲ್ವಾ? ಎಷ್ಟೇ ನಿದ್ದೆ ಮಾಡಿದ್ರು ನಿದ್ದೆ ಬರ್ತಿಲ್ಲ. ರಾತ್ರಿ ಎಲ್ಲ ಮಲಗಿದ್ರು ಕೂಡ ರಾತ್ರಿ ಪದೇ ಪದೇ ಎಚ್ಚರ ಆಗೋದು, ಮತ್ತೆ ಬೆಳಗ್ಗೆ ಸುಸ್ತು ಅನಿಸ್ತಿದೆ. ಹಾಗಲ್ಲ, ನಿಮಗೂ ಈಗ ಆಗ್ತಿದೆನಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಹಾಗೂ ವೈಜ್ಞಾನಿಕ ಹಿನ್ನೆಲೆ ನೋಡೋದಾದ್ರೆ, ಮೆಲಟೋನಿನ್ ಅನ್ನೋ ಹಾರ್ಮೋನ್ ಇಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಮೆಲಟೋನಿನ್ ಹಾರ್ಮೋನ್ ಬಾಡಿಯಲ್ಲಿ ಉತ್ಪತ್ತಿ ಚೆನ್ನಾಗಾದಲ್ಲಿ ನಿದ್ದೆ ಚೆನ್ನಾಗಿ ಬರುತ್ತೆ. ಹಾಗೆ ಅತಿಯಾದ ಸ್ಟ್ರೆಸ್ ಆದಲ್ಲಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಬಾಡಿಯಲ್ಲಿ ಇನ್ಕ್ರೀಸ್ ಆಗಿ ನಿಮಗೆ ನಿದ್ದೆ ಬಾರದೇ ಇರೋ ತರ ನೋಡ್ಕೊಳುತ್ತೆ. ಹಾಗಾಗಿ ಮೆಲಟೋನಿನ್ ಹಾಗೂ ಕಾರ್ಟಿಸೋಲ್ ಎರಡು ಹಾರ್ಮೋನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳೋದೇ ಒಂದು ಆರ್ಟ್. ಇದರಲ್ಲಿ ಏನ್ ಮಾಡಬೇಕು, ನಾವು ಅತಿಯಾದ ಸ್ಟ್ರೆಸ್ ಎಲ್ಲದನ್ನು ಸ್ಟ್ರೆಸ್ಫುಲ್ ಆಗಿ ಹ್ಯಾಂಡಲ್ ಮಾಡೋಕ್ಕಿಂತ ಆದಷ್ಟು ಕೂಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಎಲ್ಲ ಸಿಚುವೇಶನ್ಸ್ ಕೂಲ್ ಆಗಿ ಹ್ಯಾಂಡಲ್ ಮಾಡೋದ್ರಿಂದ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಕಡಿಮೆ ಆಗ್ತಾ ಬಂದಾಗ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಈಸಿಯಾದ ಮನೆ ಮದ್ದು ಹೇಳ ನಿದ್ದೆ ಚೆನ್ನಾಗಿ ಮಾಡಲಿಕ್ಕೆ, ಮನೆಯಲ್ಲಿ ಒಂದು ಟಬ್ ತಗೊಂಡು ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ. ಆ ಸಾಲ್ಟ್ನ ಹಾಕಿ ಉಗುರು ಬೆಚ್ಚಗಿರೋ ನೀರಲ್ಲಿ ನಿಮ್ಮ ಕಾಫ್ ಮಸಲ್ಸ್ ಮುಳುಗುವಷ್ಟು ಡಿಪ್ ಮಾಡಿ 20 ಮಿನಿಟ್ಸ್ ಬಿಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಆರ್ಟರೀಸ್ ವೈಡನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಬ್ರೈನ್ಗೆ ಚೆನ್ನಾಗಾದಾಗ ಬ್ರೈನ್ ರಿಲ್ಯಾಕ್ಸ್ಡ್ ಸ್ಟೇಟಿಗೆ ಹೋಗಿ ನಿದ್ದೆ ಬರುತ್ತೆ. ಹಾಗೆ ಮತ್ತೊಂದು ಟಿಪ್ ಹೇಳ್ತೇನೆ, ಪ್ರಾಣಾಯಾಮ. ಯೋಗದಲ್ಲಿ ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೊಂದು ಟಿಪ್ ಅಂದರೆ ಹೆಡ್ ಮಸಾಜ್. ಯಾವ್ದಾದ್ರು ಕೂಲ್ ಆಯಿಲ್ ತಗೊಂಡು ಡೈಲಿ ಮಲಗೋಕ್ಕಿಂತ ಅರ್ಧ ಗಂಟೆಗೆ ಮುಂಚೆ ಹೆಡ್ ಮಸಾಜ್ ಮಾಡಿ ಮಲ್ಕೊಳೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಥ್ಯಾಂಕ್ ಯು.